Good morning student, this is Dikshit Kumar. In this video, we are going to study about types of prospectus. In the last video, we have seen what is prospectus. We have studied the meaning of prospectus, definition of prospectus, why prospectus is important, and we also seen the contents of prospectus. That contents can be categorized into 4 categories. One is general information, reports of financial information, declaration of compliances, and finally matters and reports are as prescribed. And we have seen a practical prospectus also. So in this video we are going to study about types. Do prospectus is having types? Yes, the answer is yes. There are different types of prospectus. Under that, the first one is shelf prospectus. Section 31 of the Companies Act 2013 deals with the types of prospectus, that is a shelf prospectus. A shelf prospectus is a type of prospectus issued by companies making multiple issues of bonds for raising funds. ಯಾರು ಆವಾಗವಾಗ ಅದನ್ನು ಫಂಡನ್ನು ರೈಸ್ ಮಾಡ್ತಾ ಇರ್ತಾರ, ಯಾವಾಗ ಪ್ರತಿ ಬಾರಿ ಇಶ್ಯೂ ಮಾಡಲಿಕ್ಕಿರುವಾಗ ಈ shelf prospectusಗಳನ್ನು ಯೂಸ್ ಮಾಡ್ತೇವೆ. ಇಸ್ ಅ ಟೈಪ್ ಆಫ್ ಪ್ರಾಸ್ಪೆಕ್ಟಸ್ issued by companies making multiple issues of bonds for raising funds. A shelf prospectus can be issued by any public limited company raising funds through multiple issue of bonds. ಇದನ್ನು ಯಾವುದೇ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಶ್ಯೂ ಮಾಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಇದನ್ನು ಇಶ್ಯೂ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಅಥವಾ ಪ್ರೈವೇಟ್ ಕಂಪನಿಗಳಿಗೆ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಇರ್ತದೆ. ಸೊ ಇದು ಅಪ್ಲೈ ಆಗುವಂಥದ್ದು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಿಗೆ. ಸೊ ಕಂಪನೀಸ್ ವಿಚ್ ಇಶ್ಯೂ ಎ ಸೆಲ್ಫ್ ಪ್ರಾಸ್ಪೆಕ್ಟಸ್ should file an information memorandum in form PAS2. ಅಂದರೆ ಶೆಲ್ಫ್ ಪ್ರಾಸ್ಪೆಕ್ಟ್ಸ್ ಅಂತ ಹೇಳಿದರೆ ಲೈಕ್ ಈಗ ಕಂಪನಿಯ ಪೂರ್ತಿಯಾದ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡುವ ಬದಲು ಇಲ್ಲಿ ಒಂದು ಸಲ ಇನ್ಫಾರ್ಮೇಷನ್ ಕೊಟ್ಟರೆ ಆ ಶೆಲ್ಫ್ ಪ್ರಾಸ್ಪೆಕ್ಟಸ್ಗೆ 1 ವರ್ಷ ವ್ಯಾಲಿಡಿಟಿ ಇರ್ತದೆ. ಸೊ 1 ವರ್ಷದ ವ್ಯಾಲಿಡಿಟಿ ಇರುವಾಗ ಅಷ್ಟು ಟೈಮಲ್ಲಿ ಮತ್ತೆ ಪಬ್ಲಿಕ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಅಥವಾ ಮಲ್ಟಿಪಲ್ ಇಶ್ಯೂ ಮಾಡಬೇಕು ಅಂತ ಹೇಳಿದರೆ ಎಗೈನ್ ಆ್ಯಂಡ್ ಎಗೈನ್ ಪ್ರಾಸ್ಪೆಕ್ಟ್ ಅದನ್ನು ಇಶ್ಯೂ ಮಾಡಬೇಕು ಅಂತೇನೂ ಇರೋದಿಲ್ಲ. ಶೆಲ್ಫ್ ಪ್ರಾಸ್ಪೆಕ್ಟಸ್ ಇದ್ದರೆ ಅದಕ್ಕೆ 1 ವರ್ಷ ವ್ಯಾಲಿಡಿಟಿ ಇರ್ತದೆ. ಆ 1 ವರ್ಷದಲ್ಲಿ ಎಷ್ಟು ಬಾರಿ ನಾವು ಇಶ್ಯೂ ಮಾಡ್ತೇವೆ ಶೇರ್ಸ್ಗಳನ್ನು, ಆವಾಗ ಅದೇ ಶೆಲ್ಫ್ ಪ್ರಾಸ್ಪೆಕ್ಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ಈಗ ಹಿಂದಿನ ಬಾರಿ ಇಶ್ಯೂ ಮಾಡಿದಾಗ ಮತ್ತು ಈ ಬಾರಿ ಇಶ್ಯೂ ಮಾಡ್ತಾ ಇರುವಾಗ ಏನಾದರೂ ಚೇಂಜಸ್ ಆಗಿದ್ದರೆ ಅದನ್ನು ಇನ್ಫಾರ್ಮೇಷನ್ ಮೆಮೊರಂಡಮ್ ಅಂತ ಹೇಳ್ತೇವೆ. ಇಟ್ ಮಸ್ಟ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. The advantages of shelf prospectus is that a new prospectus need not be issued every time ದಿ ಕಂಪನಿ ಇಶ್ಯೂಸ್ ಸೆಕ್ಯೂರಿಟೀಸ್. ಕಂಪನಿ ಪ್ರತಿ ಬಾರಿ ಸೆಕ್ಯೂರಿಟಿಯನ್ನು ಇಶ್ಯೂ ಮಾಡುವಾಗ ಪ್ರತಿ ಬಾರಿ ಪ್ರಾಸ್ಪೆಕ್ಟಸನ್ನು ಮಾಡಬೇಕು ನಿಜವಾಗಿ. ಆದರೆ ಶೆಲ್ಫ್ ಪ್ರಾಸ್ಪೆಕ್ಟಸ್ ಇದ್ದರೆ ಪ್ರತಿ ಬಾರಿ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡಬೇಕು ಅಂತಿಲ್ಲ. ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ಇನ್ಫಾರ್ಮೇಷನ್ ಮೆಮೊರಂಡಮ್ ಕೊಟ್ಟರೆ ಆಯಿತು. ಉಳಿದಂತೆ ಹಳೆ ಪ್ರಾಸ್ಪೆಕ್ಟಸ್ ಶೆಲ್ಫ್ ಪ್ರಾಸ್ಪೆಕ್ಟಸ್ ಅಂತ ಅದುವೇ ಚಾಲ್ತಿಯಲ್ಲಿ ಇರ್ತದೆ. A maximum of 4 issues of securities can be made using a shelf prospectus. ಒಂದು ಶೆಲ್ಫ್ ಪ್ರಾಸ್ಪೆಕ್ಟಸ್ ಇಟ್ಕೊಂಡು ಮ್ಯಾಕ್ಸಿಮಮ್ 4 ಬಾರಿ ಇಶ್ಯೂಗಳನ್ನು ಮಾಡಬಹುದು. ಸೊ ಶೆಲ್ಫ್ ಪ್ರಾಸ್ಪೆಕ್ಟಸ್ ಶುಡ್ ಬಿ ಯೂಸ್ಡ್ ವಿದಿನ್ ಎ ಮ್ಯಾಕ್ಸಿಮಮ್ ಆಫ್ 1 ಇಯರ್. ಅದಕ್ಕೆ ವ್ಯಾಲಿಡಿಟಿ ಇರುವಂಥದ್ದು 1 ವರ್ಷ. 1 ವರ್ಷದ ತನಕ ಶೆಲ್ಫ್ ಪ್ರಾಸ್ಪೆಕ್ಟಸನ್ನು ಯೂಸ್ ಮಾಡಬಹುದು. A shelf prospectus can be filed only by companies issuing non-convertible debt bonds. These are bonds which cannot later be converted into share capital. ಇದು ನಾನ್ ಕನ್ವರ್ಟೇಬಲ್ ಡಿಬೆಂಚರ್ ಬಾಂಡ್ಸ್ಗಳಿದ್ದರೆ ಮಾತ್ರ ಅಂಥ ಕಂಪನಿಗಳು ಮಾತ್ರ ಇಶ್ಯೂ ಮಾಡ್ಬೋದಿತ್ತು. ಬಟ್ ಈಗ ಸೆಕ್ಷನ್ 31 ಸ್ವಲ್ಪ ಅಮೆಂಡ್ಮೆಂಟ್ ಮಾಡಲಾಗಿದೆ. ಬೈ ಪಬ್ಲಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, those institutions whose main objectives is financing, ಅವರೆಲ್ಲರೂ ಕೂಡ ಶೆಲ್ಫ್ ಪ್ರಾಸ್ಪೆಕ್ಟನ್ನು ಇಶ್ಯೂ ಮಾಡ್ಬೋದು. ಆ್ಯಂಡ್ ನೌ ಎನಿ ಕ್ಲಾಸ್ ಆರ್ classes of companies prescribed by the SEBI, Security Exchange Board of India, may file a shelf prospectus. ಇದನ್ನೀಗ ಬದಲಾವಣೆ ಮಾಡಲಾಗಿದೆ.
The procedure for raising funds using a shelf prospectus is same as for raising ಡಿಬೆಂಚರ್ ಫಂಡ್ಸ್. ಡಿಬೆಂಚರ್ ಫಂಡನ್ನು ರೈಸ್ ಮಾಡುವ ಪ್ರೊಸೀಜರ್ಗಳೇ ಎಲ್ಲವೂ ಕೂಡ ಅದೇ ಇರ್ತದೆ. ದ ಓನ್ಲಿ ಅಡಿಷನಲ್ ರಿಕ್ವೈರ್ಮೆಂಟ್ ಈಸ್ ಟು ಫೈಲ್ ಆ್ಯನ್ ಇನ್ಫಾರ್ಮೇಷನ್ ಮೆಮೊರಂಡಮ್. ಇನ್ಫಾರ್ಮೇಷನ್ ಮೆಮೊರಂಡಮ್ ಅಂತ ಹೇಳಿದರೆ ಅದೇ ಏನಾದರೂ ಬದಲಾವಣೆಗಳಾದರೆ, ಹಿಂದಿನ ಇಶ್ಯೂ ಮಾಡುವಾಗ ಇರುವಂಥ ಪ್ರಾಫಿಟ್ ಆಗಿರ್ಬೋದು, ಈ ಸಲಕ್ಕೆ ಬರುವಾಗ ಅಸೆಟ್ಗಳಲ್ಲಿ ಬದಲಾವಣೆ ಆಗಿದ್ದರೆ ಅಂಥ ಇನ್ಫಾರ್ಮೇಷನ್ಗಳನ್ನು ಕೊಡಬೇಕಾಗ್ತದೆ. A substantial amount of public money is involved when a company goes for ಪಬ್ಲಿಕ್ ಇಶ್ಯೂ ಆಫ್ ಬಾಂಡ್ಸ್. ಪಬ್ಲಿಕ್ ಇಶ್ಯೂ ಮಾಡುವಾಗ ತುಂಬ ದುಡ್ಡು ಬೇಕಾಗಿರ್ತದೆ. ಸೊ ಇದನ್ನೆಲ್ಲವನ್ನು ಗವರ್ನ್ ಮಾಡುವವರು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಂಡ್ ಗವರ್ನ್ಡ್ ಬೈ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡೆವಲಪ್ಡ್ ಬೈ ದಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಂಡ್ ಕಂಪನೀಸ್ ಆ್ಯಕ್ಟ್. ಸೊ ದೇರ್ ಫಾರ್ ಎನಿ ಪಬ್ಲಿಕ್ ಇಶ್ಯೂ, ಎಲ್ಲ ಪಬ್ಲಿಕ್ ಇಶ್ಯೂವನ್ನು ಗವರ್ನ್ ಮಾಡುವ ಅಥಾರಿಟಿ ಒಂದು ಕಂಪನೀಸ್ ಆ್ಯಕ್ಟ್ 2013 ಇದ್ದರೆ ಅಥವಾ ಹಿಂದಿನ ಆ್ಯಕ್ಟ್ಗಳಿದ್ದರೆ, ಮತ್ತೊಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಲ್ಲಿ ಇನ್ಫಾರ್ಮೇಷನ್ ಮೆಮೊರಂಡಮ್ ಅಂತ ಹೇಳಿದೆ ಅದನ್ನು. ಸೊ ಚೇಂಜಸ್ ಮೇ ಟೇಕ್ಸ್ ಪ್ಲೇಸ್ ಇನ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಎ ಕಂಪನಿ ಆಫ್ಟರ್ ದ ಶೆಲ್ಫ್ ಪ್ರಾಸ್ಪೆಕ್ಟಸ್ ಇಸ್ ಫೈಲ್ಡ್. ಒಂದು ಸಲ ಶೆಲ್ಫ್ ಪ್ರಾಸ್ಪೆಕ್ಟ್ಸನ್ನು ಫೈಲ್ ಮಾಡಿದ ನಂತರ ಬದಲಾವಣೆಗಳಾಗಿರ್ಬೋದು ಫಿನಾನ್ಷಿಯಲ್ ಪೊಸಿಷನಲ್ಲಿ. ಸೊ ದೋಸ್ ಚೇಂಜಸ್ ಮೇ ಟೇಕ್ಸ್ ಪ್ಲೇಸ್. ಅದನ್ನು ದೀಸ್ ಚೇಂಜಸ್ ಶುಡ್ ಬಿ ಇಂಟಿಮೇಟೆಡ್ ಟು ದ ರಿಜಿಸ್ಟರ್ ಆಫ್ ಕಂಪನೀಸ್. ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಅದನ್ನು ತಿಳಿಸಬೇಕಾಗ್ತದೆ. ಫಾರ್ ದಿಸ್ ಪರ್ಪಸ್ ಆ್ಯನ್ ಇನ್ಫಾರ್ಮೇಷನ್ ಮೆಮೊರಂಡಮ್ ಶುಡ್ ಬಿ ಫೈಲ್ಡ್ ಇನ್ ಫಾರ್ಮ್ PAS2. Form PAS2 should be filed with the Register of Companies, the SEBI, NSE and BSE, National Stock Exchange, Bombay Stock Exchange ಮತ್ತು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅದಕ್ಕಿಂತ ಮುಂಚಿತವಾಗಿ ರಿಜಿಸ್ಟ್ರಾರ್ ಆಫ್ ಕಂಪನೀಸಲ್ಲಿ ಇದನ್ನು ಬದಲಾವಣೆ ಇದ್ದರೆ ಆ ಬದಲಾವಣೆ ಇಂಟಿಮೇಷನನ್ನು ಕೊಟ್ಟಿರಬೇಕು. ದಿಸ್ ಅ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಡೀಲಿಂಗ್ ವಿತ್ ದ ಶೆಲ್ಫ್ ಪ್ರಾಸ್ಪೆಕ್ಟಸ್. ನೆಕ್ಸ್ಟ್ ಸೆಕ್ಷನ್ 31 ಶೆಲ್ಫ್ ಪ್ರಾಸ್ಪೆಕ್ಟಸ್ನ ಬಗ್ಗೆ ಹೇಳ್ತದೆ. ಸೆಕ್ಷನ್ 32 ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಬಗ್ಗೆ ಹೇಳ್ತದೆ. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್. ಸಿ ದ ಎಕ್ಸ್ಪ್ರೆಷನ್ red herring prospectus means a prospectus which does not include complete particulars of the quantum or price of the securities included therein. ಅಂದರೆ ಎಷ್ಟು ಸೆಕ್ಯೂರಿಟಿಗಳನ್ನು ಇಶ್ಯೂ ಮಾಡ್ತಾ ಇದ್ದೇವೆ, ಅದರ ಪ್ರೈಸ್ ಏನು, ಈ ರೀತಿಯಾದ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಇರೋದಿಲ್ಲ. A company proposing to make an offer of securities may issue a red herring prospectus prior to the issue of a prospectus. ಇದು ಶಾರ್ಟ್ ಟರ್ಮಲ್ಲಿ ಇಶ್ಯೂ ಮಾಡುವಂಥ ಪ್ರಾಸ್ಪೆಕ್ಟಸ್. ಓಕೆ, ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್ every company shall file it with the registrar at least 3 days prior to the opening of the subscription list and offer. ಇದನ್ನು ಪಬ್ಲಿಕ್ಕಿಗೆ ಆಫರ್ ಮಾಡಲಿಕ್ಕಿಂತ ಮುಂದೆ ಅಟ್ಲೀಸ್ಟ್ 3 ದಿನಕ್ಕಿಂತ ಮುಂಚೆ ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟನ್ನು ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ರಿಜಿಸ್ಟರ್ ಮಾಡಬೇಕು. ಸಿ ದಿಸ್ ಈಸ್ ಕಾಲ್ಡ್ ಎಸ್ ಇನ್ಕಂಪ್ಲೀಟ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ. ಇನ್ಕಂಪ್ಲೀಟ್ ಅಂತ ಹೇಳಿದರೆ ಇದರಲ್ಲಿ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್, ತಕ್ಷಣಕ್ಕೆ ಬೇಕಾದ ಇನ್ಫಾರ್ಮೇಷನ್ ಏನು ಬೇಕು ಅದು ಮಾತ್ರ ಇರ್ತದೆ. ಎ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ shall carry the same obligations and as are applicable to a prospectus. ರಿಯಲ್ ಆಗಿರುವಂಥ ಪ್ರಾಸ್ಪೆಕ್ಟಸಲ್ಲಿ ಏನು ಆಬ್ಲಿಗೇಷನ್ ಇದೆ, ದ್ವೇಸ್ ಆಬ್ಲಿಗೇಷನ್ ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಕೂಡ ಅಪ್ಲಿಕೇಬಲ್ ಆಗ್ತದೆ. ಎನಿ ವೇರಿಯೇಷನ್ ಬಿಟ್ವೀನ್ ದ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಆ್ಯಂಡ್ ಎ ಪ್ರಾಸ್ಪೆಕ್ಟಸ್ ಶಾಲ್ ಬಿ ಹೈಲೈಟೆಡ್ ಆ್ಯಸ್ ವೇರಿಯೇಷನ್ ಇನ್ ದ ಪ್ರಾಸ್ಪೆಕ್ಟಸ್. ಯಾವುದಾದ್ರೂ ಬದಲಾವಣೆಗಳಿದ್ದರೆ ಪ್ರಾಸ್ಪೆಕ್ಟಸ್ ಮಾಡುವಾಗ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸಲ್ಲೂ ಮತ್ತು ಪ್ರಾಸ್ಪೆಕ್ಟಸಲ್ಲಿರುವ ಬದಲಾವಣೆಗಳು ವೇರಿಯೇಷನ್ ಅಂತೇಳಿ ತೋರಿಸಲ್ಪಡ್ತದೆ. ಸಿ ದಿಸ್ ಇಸ್ ಅಬೌಟ್ ದ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಸೆಕ್ಷನ್ 32 ಅಲ್ಲಿ. ಸಿ ದಿಸ್ ಇಸ್ ಇನ್ಕಂಪ್ಲೀಟ್. ಶೆಲ್ಫ್ ಪ್ರಾಸ್ಪೆಕ್ಟಸ್ ಅಂತ ಹೇಳಿದರೆ ಒಂದೇ ಶೆಲ್ಫ್ ಪ್ರಾಸ್ಪೆಕ್ಟಸ್ ಇಟ್ಕೊಂಡು 1 ವರ್ಷದಲ್ಲಿ 4 ಬಾರಿ ಬೇಕಾದರೆ ಇಶ್ಯೂ ಮಾಡಬಹುದು. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಶಾರ್ಟ್ ಟೈಮಲ್ಲಿ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್, ತಕ್ಷಣಕ್ಕೆ ಬೇಕಾದ ಇನ್ಫಾರ್ಮೇಷನನ್ನು ಕೂಡಿಸಿಕೊಂಡು ಮಾಡುವಂಥ ಪ್ರಾಸ್ಪೆಕ್ಟನ್ನು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ. ಸೆಕ್ಷನ್ 32. ನೆಕ್ಸ್ಟ್ ಡೀಮ್ಡ್ ಪ್ರಾಸ್ಪೆಕ್ಟಸ್. ನಾವು ಸಾಮಾನ್ಯವಾಗಿ ಲಾ ಹೇಳುವಾಗ ಹೇಳ್ತೇವೆ ಡೀಮ್ಡ್ ಟು ಬಿ ಡಾಕ್ಯುಮೆಂಟ್ ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಇದೆ ಸೆಕ್ಷನ್ 25 ಅಲ್ಲಿ. ಸೊ ಸೆಕ್ಷನ್ 25 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಪ್ರೊವೈಡ್ಸ್ ದ್ಯಾಟ್ ವೇರ್ ಎ ಕಂಪನಿ ಅಲಾಟ್ಸ್ ಆರ್ agrees to allot any securities of the company with a view to all or any of those securities being offered for sale to the public, any document by which the offer for sale to the public is made shall for all purpose be deemed to a prospectus issued by the company. ಒಂದು ಸೆಕ್ಯೂರಿಟೀಸನ್ನು ಸೇಲ್ ಮಾಡುವಾಗ ಆ ಸೆಕ್ಯೂರಿಟಿಯ ಒಟ್ಟಿಗೆ ಜೊತೆಗೆ ಇರುವಂಥ ಯಾವ ಡಾಕ್ಯುಮೆಂಟ್ ಇರ್ತದೋ ಆ ಡಾಕ್ಯುಮೆಂಟನ್ನು ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತೇಳಿ ಹೇಳ್ತೇವೆ.
ಸೊ ಈ ಡೀಮ್ಡ್ ಪ್ರಾಸ್ಪೆಕ್ಟಸ್ ಇಟ್ ವಿಲ್ ಬಿ ಡೀಮ್ ಟು ಬಿ ಎ ಪ್ರಾಸ್ಪೆಕ್ಟಸ್ ಇಶ್ಯೂಡ್ ಬೈ ದಿ ಕಂಪನಿ. ಸೇಮ್ ಪ್ರಾಸ್ಪೆಕ್ಟಸ್ನ ಇರುವಂಥ ಮಾನದಂಡವೇ ಇದಕ್ಕೂ ಕೂಡ ಇರ್ತದೆ. And all enactments and rules of law as to the contents of the prospectus and as to the liability of the prospectus of misstatement and in omission from prospectus or otherwise relating to prospectus shall apply with the modifications specified as per the act. ಆ್ಯಕ್ಟಿನ ಪ್ರಕಾರ ಪ್ರಾಸ್ಪೆಕ್ಟಸ್ನಲ್ಲಿ ಮಿಸ್ಟೇಟ್ಮೆಂಟ್ ಇದ್ರೆ ಏನಾಗ್ತದೆ ಅಥವಾ ಮಿಸ್ಟೇಕ್ಸ್ಗಳನ್ನು ಸರಿ ಮಾಡಿ ಏನಾಗ್ತದೆ, ಅದುವೇ ಲಯಬಿಲಿಟಿ ಈ ಡೀಮ್ಡ್ ಪ್ರಾಸ್ಪೆಕ್ಟಸ್ ಕೂಡ ಅಪ್ಲೈ ಆಗ್ತದೆ. ಸೊ ಡೀಮ್ಡ್ ಪ್ರಾಸ್ಪೆಕ್ಟಸ್ ಈಸ್ a document which is issued along with the securities. ಅದನ್ನ ಡೀಮ್ಡ್ ಪ್ರಾಸ್ಪೆಕ್ಟಸ್. ಆಕ್ಚುಲಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅನ್ನ ನಿಜವಾದ ಸ್ವರೂಪದಲ್ಲಿ ಹೇಳಿದ್ರೆ ಇಟ್ ಈಸ್ ನಾಟ್ ಆಕ್ಚುಲಿ ಪ್ರಾಸ್ಪೆಕ್ಟಸ್ ವಿಚ್ ಇಟ್ ವಿಲ್ ನಾಟ್ ಕಂಟೈನ್ ಕಂಟೆಂಟ್ಸ್ ಲೈಕ್ ಜನರಲ್ ಪ್ರಾಸ್ಪೆಕ್ಟಸ್. So it is a document, supporting document for a security. So that is why it is called as deemed prospectus. Next, abridged prospectus, section 33. A company cannot issue a form of application for the purchase of any of the securities unless such form is accompanied by a abridged prospectus. ಕೇವಲ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೊಟ್ಟು ಯಾವುದೇ ಕಂಪನಿ ಕೆನಾಟ್ ಇಶ್ಯೂ ಎನಿ ಸೆಕ್ಯೂರಿಟೀಸ್ ಅನ್ಲೆಸ್ ಸಚ್ ಅಪ್ಲಿಕೇಶನ್ ಫಾರ್ಮ್, ಒಂದು ವೇಳೆ ಒಂದು ಸೆಕ್ಯೂರಿಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ರೆ ಅದರ ಜೊತೆಗೆ ಒಂದು ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಕೊಟ್ಟಿರ್ತದೆ. ಅಂದರೆ ಕಂಪನಿಯ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇರುವಂಥ ಡಾಕ್ಯುಮೆಂಟ್. ಎ ಕಾಪಿ ಆಫ್ ದ ಪ್ರಾಸ್ಪೆಕ್ಟಸ್ ಶಲ್ ಅಂದರೆ ಡೀಟೇಲ್ಡ್ ಆದ ಪ್ರಾಸ್ಪೆಕ್ಟನ್ನು ರಿಜಿಸ್ಟರ್ ಆಫ್ ಕಂಪನೀಸಿಗೆ ನೋಂದಾಯಿಸಿರ್ತದೆ. ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಸಣ್ಣ ಪ್ರಾಸ್ಪೆಕ್ಟಸ್ನ ಮಾಡಿರ್ಬೋದು. A copy of the prospectus shall on a request being made by any person before the closing of the subscription list and offer be furnished to him. ಯಾರು ಕೇಳ್ತಾರೆ ಅವರಿಗೆ ಮಾತ್ರ ಈ ಸಣ್ಣ ಡಾಕ್ಯುಮೆಂಟ್ ಅಥವಾ ಲಿಟಲ್ ಇನ್ಫಾರ್ಮೇಷನ್ನ ಕೊಡಲಾಗ್ತದೆ. ಇದನ್ನು ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಪ್ರಾಸ್ಪೆಕ್ಟಸ್ ಇಸ್ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ಕಂಪನೀಸ್. ಇಟ್ ವಿಲ್ ನಾಟ್ ಬಿ ಗಿವನ್ ಟು ದ ಎನಿ ಪರ್ಸನ್. ಯಾರಾದರೂ ಕೇಳಿದರೆ ಮಾತ್ರ ಬಿಟ್ಟರೆ ಉಳಿದಂತೆ ಯಾರಿಗೂ ಕೊಡೋದಿಲ್ಲ. ಅದನ್ನು ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ. ಎ ಕಂಪನಿ ಒಂದು ವೇಳೆ ಯಾರಾದರೂ ಕೇಳಿದಾಗ ಕೊಡದೇ ಇದ್ದರೆ ಎ ಕಂಪನಿ ಮೇ ಆನ್ ಎನಿ ಡಿಫಾಲ್ಟ್ ಕಂಪ್ಲೈಯಿಂಗ್ ದಿ ಪ್ರೊವಿಷನ್ಸ್ ಆಫ್ ದಿ ಸೆಕ್ಷನ್ ಇಟ್ ಶಾಲ್ ಬಿ ಲಯಬಲ್ ಫಾರ್ 50,000 ಫಾರ್ ಈಚ್ ಡಿಫಾಲ್ಟ್. ಕೇಳಿದಾಗ ಕೊಡದೇ ಇದ್ದರೆ 50,000 ತನಕ ಫೈನನ್ನು ಕಟ್ಟುವ ಅವಶ್ಯಕತೆ ಬರ್ತದೆ ಇನ್ ಡಿಫಾಲ್ಟ್. ಸೊ ಇದು ಕೆಲವೊಂದು ಕೇಸಲ್ಲಿ ಈ ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಇಶ್ಯೂ ಆಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಇನ್ ದ ಕೇಸ್ ಆಫ್ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಇದ್ದರೆ, ಅಂದರೆ ಶೇರ್ಸ್ಗಳನ್ನು ಅಂಡರ್ ರೈಟ್ ಮಾಡ್ತೇವೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಂಥ ಕೇಸ್ನಲ್ಲಿ ಈ ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಇರಬೇಕು ಅಂತೇನಿಲ್ಲ. ಸೆಕ್ಯೂರಿಟೀಸ್ ವಿಚ್ ಆರ್ ನಾಟ್ ಆಫರ್ ಟು ದ ಪಬ್ಲಿಕ್ಗೆ ಆಫರ್ ಮಾಡಿದರೆ ಈ ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಬೇಕು ಅಂತ ಇಲ್ಲ. ಸೇ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಲ ಎಂಪ್ಲಾಯೀಸ್ಗಳಿಗೆ ಇಶ್ಯೂ ಮಾಡ್ಬೋದು, ಆಗ ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸ್ ಬೇಕು ಅಂತ ಇರೋದಿಲ್ಲ. ನೆಕ್ಸ್ಟ್ ಇದನ್ನು GDR ಅಂತ ಹೇಳ್ತೇವೆ, ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್, ಸೆಕ್ಷನ್ 41. So section 41 ಪ್ರಕಾರ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಪ್ರಾಸ್ಪೆಕ್ಟಸ್. ಜನರಲಿ ಹೇಳೋದಿದೆ ನಾವು ಶೆಲ್ಫ್ ಪ್ರಾಸ್ಪೆಕ್ಟಸ್, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್, ಡೀಮ್ಡ್ ಪ್ರಾಸ್ಪೆಕ್ಟಸ್ ಮತ್ತು ಅಬ್ರಿಡ್ಜ್ಡ್ ಪ್ರಾಸ್ಪೆಕ್ಟಸನ್ನು ಮಾತ್ರ ಪ್ರಾಸ್ಪೆಕ್ಟ್ಸ್ನ ಕರಿತೇವೆ. ಸಿ ದಿಸ್ ಈಸ್ ಅನದರ್ ಟೈಪ್, ದಿಸ್ ಇಸ್ ಕಾಲ್ಡ್ ಆಸ್ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್. ಎ ಕಂಪನಿ ಮೇ ಆಫ್ಟರ್ ಪಾಸಿಂಗ್ ಸ್ಪೆಷಲ್ ರೆಸೊಲ್ಯೂಷನ್, ಈ ಗ್ಲೋಬಲ್ ಡೆಪಾಸಿಟ್ ರಿಸಿಪ್ಟನ್ನು ಪಾಸ್ ಮಾಡಬೇಕು ಅಂತ ಹೇಳಿದರೆ ಕಂಪನಿ ಮಸ್ಟ್ ಪಾಸ್ ಎ ಸ್ಪೆಷಲ್ ರೆಸೊಲ್ಯೂಷನ್ ಇನ್ ಇಟ್ಸ್ ಜನರಲ್ ಮೀಟಿಂಗ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇಶ್ಯೂ ಆಫ್ ಡೆಪಾಸಿಟ್ ರಿಸಿಪ್ಟ್ ಇದು ಸಾಮಾನ್ಯವಾಗಿ ಎಲ್ಲಿ ಇಶ್ಯೂ ಮಾಡ್ತಾರೆ ಅಂತ ಹೇಳಿದರೆ, ದಿಸ್ ಈಸ್ ಇಶ್ಯೂ ದ ಕಂಪನಿ ಇಶ್ಯೂಸ್ ದಿಸ್ ಡೆಪಾಸಿಟ್ ರಿಸಿಪ್ಟ್ ಇನ್ ಎನಿ ಫಾರಿನ್ ಕಂಟ್ರಿ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಇದು ಸಾಮಾನ್ಯವಾಗಿ ಫಾರಿನ್ ಕಂಟ್ರಿಯಲ್ಲಿ ಇಶ್ಯೂ ಮಾಡುವಂಥ ಒಂದು ಡಾಕ್ಯುಮೆಂಟ್. ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 44 ಆಫ್ ದ ಕಂಪನೀಸ್ ಆ್ಯಕ್ಟ್, global deposit receipt means any instrument in the form of deposit receipt by whatever name called, created by a foreign depository outside India and authorized by a company making an issue of such depository receipt. So especially foreign countryಗಳಲ್ಲಿ ಡೀಲಿಂಗ್ ಮಾಡಲಿಕ್ಕೋಸ್ಕರ ಇರುವಂಥ ಒಂದು ಡಾಕ್ಯುಮೆಂಟ್. ಸೊ ಸೆಕ್ಷನ್ 41ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಕಂಪನಿ ಮೇ ಇಶ್ಯೂ ಗ್ಲೋಬಲ್ ಡೆಪಾಸಿಟ್ ರಿಸಿಪ್ಟ್ ಇನ್ ಎ ಫಾರಿನ್ ಕಂಟ್ರಿ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸೊಲ್ಯೂಷನ್ ಇನ್ ಇಟ್ಸ್ ಜನರಲ್ ಮೀಟಿಂಗ್. ಸೊ GDR ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಶ್ಯೂ ಟು ನಾನ್ ರೆಸಿಡೆಂಟ್ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡುವಂಥದ್ದು ಎಗೇನ್ಸ್ಟ್ ದ ಇಶ್ಯೂ ಆಫ್ ಆರ್ಡಿನರಿ ಶೇರ್ಸ್ ಆರ್ ಫಾರಿನ್ ಕರೆನ್ಸಿ
ಕನ್ವರ್ಟೇಬಲ್ ಬಾಂಡ್ಸ್, FCCB ಅಂತ ಹೇಳ್ತೇವೆ, ಫಾರಿನ್ ಕರೆನ್ಸಿ ಕನ್ವರ್ಟೇಬಲ್ ಬಾಂಡ್ಸ್ ಆಫ್ ದಿ ಇಶ್ಯೂಯಿಂಗ್ ಕಂಪನಿ ಇನ್ ದ ಫಾರ್ಮ್ ಆಫ್ ಸರ್ಟಿಫಿಕೇಟ್ಸ್ ಆರ್ ಡೆಪಾಸಿಟ್ ರಿಸಿಪ್ಟ್ ಕ್ರಿಯೇಟೆಡ್ ಬೈ ಓವರ್ಸೀಸ್ ಡೆಪಾಸಿಟರಿ ಬ್ಯಾಂಕ್ ಅಪಾಯಿಂಟೆಡ್ ಬೈ ದಿ issuing company. Next, last one is private placement, section 42. So private placement, as the name ಹೇಳೋ ಪ್ರಕಾರನೇ it is dealt in the private companies, private company ಅಲ್ಲಿ ಇರುವಂಥದ್ದು. So it means any offer or invitation to subscribe or issue of securities to a select group of persons by a company other than by way of public offer. ಇಲ್ಲಿ ಪಬ್ಲಿಕ್ ಆಫರ್ ಮಾಡೋದಿಲ್ಲ, ಸೆಲೆಕ್ಟೆಡ್ ಪರ್ಸನ್ಸ್, ಕೆಲವೊಂದು ಸೆಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಮಾತ್ರ ಥ್ರೂ ಪ್ರೈವೇಟ್ ಪ್ಲೇಸ್ಮೆಂಟ್ ಆಫರ್ ಕಮ್ ಅಪ್ಲಿಕೇಶನ್ ವಿಚ್ ಸ್ಯಾಟಿಸ್ಫೈಸ್ ದಿ ಕಂಡೀಷನ್ಸ್ ಸ್ಪೆಸಿಫೈಡ್ ಇನ್ ದಿಸ್ ಸೆಕ್ಷನ್. ಈ ಸೆಕ್ಷನ್ ಪ್ರಕಾರ ಕಂಡೀಷನ್ ಫುಲ್ಫಿಲ್ ಮಾಡಿಕೊಂಡು ಕೆಲವು ಸೀಮಿತ ಮಂದಿಗೆ ಇಶ್ಯೂ ಮಾಡುವ ಡಾಕ್ಯುಮೆಂಟನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. So a company may, subject to the provisions of the section, make private placement of securities. A private placement shall be made only to select group of persons who have been identified by the board. ಅವರನ್ನು ಐಡೆಂಟಿಫೈಡ್ ಪರ್ಸನ್ಸ್ ಹೇಳೋದು. ಈ ಪ್ರೈವೇಟ್ ಪ್ಲೇಸ್ಮೆಂಟ್ ಯಾರಿಗೆ ಮಾಡಲಾಗ್ತದೋ ಆ ವ್ಯಕ್ತಿಗಳಿಗೆ ಐಡೆಂಟಿಫೈಡ್ ಪರ್ಸನ್ಸ್ ಹೇಳುವಂಥದ್ದು. ಹೂಸ್ ನಂಬರ್ ಶಾಲ್ ನಾಟ್ ಎಕ್ಸೀಡ್ 50. 50 ಜನಗಿಂತ ಜಾಸ್ತಿ ಹೋಗುವಾಗ ಇಲ್ಲ, 50 ಜನರಿಗೆ ಮಾತ್ರ ಇಶ್ಯೂ ಮಾಡ್ಬೋದು. ಆರ್ ಸಚ್ ಹೈಯರ್ ನಂಬರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಎಕ್ಸ್ಕ್ಲೂಡಿಂಗ್ ದಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಆಫ್ ದ ಕಂಪನಿ ಬೀಯಿಂಗ್ ಆಫರ್ಡ್ ಸೆಕ್ಯೂರಿಟೀಸ್ ಅಂಡರ್ ದ ಸ್ಕೀಮ್ ಆಫ್ ಎಂಪ್ಲಾಯೀ ಸ್ಟಾಕ್ ಆಪ್ಷನ್ ಪ್ಲಾನ್. ಎಂಪ್ಲಾಯೀಸ್ಗಳನ್ನು ಬಿಟ್ಬಿಟ್ಟು ಉಳಿದಂಥ 50 ಜನನೂ ತಗೊಳ್ಬೋದು ಅಂತ ಹೇಳ್ತದೆ. ಸೊ ಎವ್ರಿ ಐಡೆಂಟಿಫೈಡ್ ಪರ್ಸನ್, ಯಾರು ಇದಕ್ಕೆ ಐಡೆಂಟಿಫೈ ಪರ್ಸನ್ ಇರ್ತಾರೆ, ವಿಲ್ಲಿಂಗ್ ಟು ಸಬ್ಸ್ಕ್ರೈಬ್ ದ ಪ್ರೈವೇಟ್ ಪ್ಲೇಸ್ಮೆಂಟ್ ಇಶ್ಯೂ ಶಾಲ್ ಅಪ್ಲೈ in the private placement and application issued to such person along with the subscription money paid either by check, demand draft or other banking channel and not by cash. ಇದನ್ನು ಪ್ರೈವೇಟ್ ಪ್ಲೇಸ್ಮೆಂಟನ್ನು ಪಡ್ಕೊಳ್ಳೋರೆಲ್ಲರೂ ಕೂಡ ಚೆಕ್, ಡಿಮಾಂಡ್ ಡ್ರಾಫ್ಟಲ್ಲಿ ಅಥವಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಪಡ್ಕೊಳ್ಬೇಕು, ಹೊರತು ಕ್ಯಾಶಲ್ಲಿ ಪಡ್ಕೊಳ್ಳೋ ಹಾಗೆ ಇಲ್ಲ. A company shall not utilize the monies raised to the private placement unless allotment is made. Allotment ಮಾಡೋ ತನಕ ಕಂಪನಿ ದುಡ್ಡನ್ನು ಯುಟಿಲೈಸ್ ಮಾಡೋ ಹಾಗಿಲ್ಲ. And the return of allotment is filed with the register in accordance with the rule of the Companies Act. ಮತ್ತೊಂದು ಮುಖ್ಯವಾಗಿ, ಎ ಕಂಪನಿ ಮೇಕಿಂಗ್ ಎನ್ ಆಫರ್ ಆರ್ ಇನ್ವಿಟೇಷನ್ ಅಂಡರ್ ದಿಸ್ ಸೆಕ್ಷನ್ ಶಾಲ್ ಅಲಾಟ್ ಇಟ್ ಸೆಕ್ಯೂರಿಟೀಸ್ ವಿದಿನ್ 60 days ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ದ ಅಪ್ಲಿಕೇಶನ್ ಮನಿ ಫಾರ್ ಸಚ್ ಸೆಕ್ಯೂರಿಟಿ. 60 ದಿನದ ಒಳಗಡೆ ಇಶ್ಯೂ ಆಗಿರಬೇಕು ಅಥವಾ ಸಬ್ಸ್ಕ್ರಿಪ್ಷನ್ ಆಗಿರಬೇಕು. ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದರೆ 60 ದಿನದ ಮುಗಿದ ತಕ್ಷಣ 15 ದಿನ ಒಳಗಾಗಿ ಆ ಹಣವನ್ನು ಮತ್ತೆ ವಾಪಸ್ ಕೊಡಬೇಕು. ಸೊ ಇದು ಪ್ರೈವೇಟ್ ಪ್ಲೇಸ್ಮೆಂಟ್ನ ಬಗ್ಗೆ. ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದರೆ ಆ್ಯಸ್ ಪರ್ ದ ಆ್ಯಕ್ಟ್ 60ನೇ ದಿನದಿಂದ 12% ಆಗಿ ಬಡ್ಡಿಯನ್ನು ಕೂಡ ಕೊಡಬೇಕು ಅಂತೇಳಿ ರೂಲಲ್ಲಿ ಹೇಳ್ತದೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಪ್ರಾಸ್ಪೆಕ್ಟಸ್. ಒನ್ಸ್ ಅಗೇನ್ ವಿಲ್ ರೀಕಾಲ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಒನ್ ಇಸ್ ಸೆಲ್ಫ್ ಪ್ರಾಸ್ಪೆಕ್ಟಸ್, ರೆಡ್ ಹ್ಯಾರಿಂಗ್ ಪ್ರಾಸ್ಪೆಕ್ಟಸ್, ಡೀಮ್ಡ್ ಪ್ರಾಸ್ಪೆಕ್ಟಸ್, ಅಬ್ರಿಜ್ಡ್ ಪ್ರಾಸ್ಪೆಕ್ಟಸ್, ಗ್ಲೋಬಲ್ ಡೆಪಾಸಿಟ್ ರಿಸಿಪ್ಟ್ ಆ್ಯಂಡ್ ಫೈನಲಿ ಪ್ರೈವೇಟ್ ಪ್ಲೇಸ್ಮೆಂಟ್. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಲಯಬಿಲಿಟಿ ಆಫ್ ಪ್ರಾಸ್ಪೆಕ್ಟಸ್ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.